ಓಕೆ ಮಾಡೋಣ ಇದು ನೀವೇ ಹಾಕಿರೋದಾ? ಹಾ ಶೇರ್ ಮಾಡ್ಕೊಂಬಿಡೋಣ. ನನಗೆ ಇದು ಇಷ್ಟ ಆಯ್ತು. ಈಗೇನು ಗೊತ್ತಾ, ಈಗ ಸಾಹೇಬ್ರು ಬಂದಾಗ ಈ ರಂಗೋಲಿ ಬಿಡಿಸಿರೋದು ನಾವೇ ಅಂತ ಹೇಳ್ತೀವಿ. ಹೌದಾ? ನಿಮಗೆ ಇನ್ಫ್ಲೂಯೆನ್ಸ್ ಮಾಡ್ತೀವಿ. ನಮಗೆ ಪೋಸ್ಟಿಂಗ್ ಬೇಕು, ಅವ್ರ ಆಫೀಸಲ್ಲಿ ವರ್ಕ್ ಮಾಡೋದು. ಸೊ ಫಸ್ಟ್ ಪ್ರೈಸು ಅಂತ ನಾವೇ ಇನ್ಫ್ಲೂಯೆನ್ಸ್ ಮಾಡಿ ಕೊಡಿಸ್ಕೋತೀವಿ. ಕೊಡಿಸ್ಕೊಂಡ್ರೆ ನಾವು ಪೋಸ್ಟಿಂಗ್ ಮಾಡಿಸ್ಕೋಬೋದು. ನೆನ್ನೆ ಮಾತಾಡ್ತಾ ಇದ್ರು, ಯಾವುದು ಫಸ್ಟ್ ಬರುತ್ತೋ ಅವ್ರಿಗೆ 20,000 ಕೊಡೋಣ ಅಂತ. ಸೊ ನಮಗೂ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ. ನಿಮ್ಗೆ ಬೇಕಾದ್ರೆ ಒಂದೊಂದು ರಂಗೋಲಿಗೆ 1,000 ಕೊಡ್ತೀವಿ. ಏಕೆ ಇವಾಗ ನಾವು ಹಾಕಿರ್ತೇವಲ್ಲ ಅಲ್ಲ, ನಾವು ಇನ್ಫ್ಲೂಯೆನ್ಸ್ ಮಾಡಿ ಫಸ್ಟ್ ಪ್ರೈಸ್ ತಗೊಂಡಿರ್ತೀವಲ್ಲ. ಪ್ರೈಸ್ ನೀವ್ ಇಟ್ಕೊಳ್ಳಿ, ದುಡ್ಡು ನಾವು, ಪೋಸ್ಟಿಂಗ್ ನಮ್ದು. ಹೆಂಗೆ? ಅದ್ರಲ್ಲಿ ಬೇಕಾದ್ರೆ ನಿಮಗೆ 1,000 ಕೊಡ್ತೀವಿ. ಫಸ್ಟ್ 20,000 ಒಂದು ರಂಗೋಲಿ, ಎರಡನೇದು 18,000, ಮೂರನೇದು 15,000 ಈ ತರ. ಇವಾಗ ಫಸ್ಟ್ ಪ್ರೈಸ್ ಅದಕ್ಕ ಯಾವ್ದಕ್ಕಾದ್ರೂ ಆಯ್ತು, ಇಬ್ರು ಒಂದೇ ಅಲ್ವಾ? 20, 18 ಎಷ್ಟಾಯ್ತು? ಅಲ್ಲ, ಇಬ್ರು 10,000 ತಗೊಂಡ್ಬಿಡೋಣ. ಎರಡು ರಂಗೋಲಿಗೆ ಓಕೆ, ಎರಡು ತಗೊಳ್ಳೋಣ ನಾವು. ಬೇಕಾದ್ರೆ ಗಿಫ್ಟ್ ಏನಾರು ಕೊಡ್ತಾರಲ್ಲ, ಅದು ಇವ್ರು ಇಟ್ಕೊಂಡ್ಲಿ ಮನೇಲಿ. ಓಕೆ ನಡೀಲಾ? ಅಲ್ಲ, ನೀವು ಪ್ರೈಸ್ ತಗೊಂಡ್ಬಿಟ್ಟು 1,000 ಕೊಡ್ತೀರಂದ್ರೆ ನಾನು ಮಾತಾಡ್ತೀನಿ. ಯಾರ ಹತ್ರ? ನಮ್ಮ ಹತ್ರ ಮಾತಾಡ್ತೀರಾ? ಹತ್ರ ಮಾತಾಡಲ್ಲ. ಅಲ್ಲ, ಇವಾಗ ನಮ್ಗೆ ಅರ್ಜೆಂಟಾಗಿ ಹೇಳ್ಬೇಕು, ಫೋನ್ ಬಂದ್ಬಿಡುತ್ತೆ ಕಣೆ, ಪೋಸ್ಟಿಂಗ್ ಟೈಮ್ ಆಯ್ತು ನಮ್ಗೆ. ಅಲ್ಲ, ನೀವು ಇದು ಮಾಡಿ ಅಂದ್ರೆ ನೀವು ಎಲ್ಲ ಇದು ಮಾಡ್ಕೊಂಡು ನಮ್ಗೆ 1,000 ಕೊಡೋದಾದ್ರೆ ಅದು ಏನಿದಲ್ಲ ಬಿಡಿ. ಫಸ್ಟ್ ಪ್ರೈಸ್ಗೆ ಅಂತ ಇದು ಮಾಡಿದಾರಲ್ವಾ ಅವರು. ಮತ್ತೆ ಫಸ್ಟ್ ಪ್ರೈಸ್ಗೆ ಇನ್ಫ್ಲೂಯೆನ್ಸ್ ಮಾಡಿಸ್ತೀವಿ ಅಂತ ಇದೀವಲ್ಲ. ನಾವು ನೋಡಿರೋ ಪ್ರಕಾರ ಇದು ರಂಗೋಲಿ ಚೆನ್ನಾಗಿದೆ, ನಿಮ್ಗೆ ಬರ್ಬಹುದು ಅನ್ಸುತ್ತೆ. ಬಟ್ ಈ ತರ ಯಾರು ಮಾಡಿಲ್ಲ. ಪ್ರಿಯಾ ಅಂತ ಹೆಸರು ಹಾಕ್ಸ್ಬೇಕು. ಇಲ್ಲ, ಇದು ಪ್ರಿಯಾ, ಅದು ಭುವನ. ಜಗಳಾಡೋಣ? ಏನ್ ಪರವಾಗಿಲ್ಲ, ಯಾವ್ದಾದ್ರು ಆಯ್ತು, ಎಲ್ಲ ಒಂದೇ ಅಲ್ವಾ? ಆಂಟಿ ರೆಡಿ ಇದಾರೆ, ಇವ್ರು ಸ್ವಲ್ಪ ಡೌಟ್ ಅಲ್ಲಿ ಇದಾರೆ. ಆಯ್ತಾ? ಹಾ ಸರ್, ಇದು ನಾನು ಬಿಡ್ಸಿರೋದು, ಇದು ಅವಳು ಬಿಡ್ಸಿರೋದು. ಹೆಸರಾಕಿಲ್ಲ? ಹಾಕ್ತಿವಿ ಈಗ. ಯಾರ ಹೆಸರು? ಯಾರ್ದು ಹಾಕ್ಬೇಕು? ಇದು ಪ್ರಿಯಾ, ಇಲ್ಲಿ ಭುವನ ಅಂತ ಹಾಕ್ಬೇಕು. ಅದ್ ಭುವನ ಬಿಡಿಸಿರೋದು? ಇದು ಪ್ರಿಯಾ ಬಿಡ್ಸಿರೋದು. ಹೆಸರಾಕ್ರಿ. ಹಾಕ್ತಿವಿ ಇವಾಗ. ಫೋಟೋ ಹೊಡೆದು ಆಫೀಸಿಗೆ ಕಳ್ಸ್ಬೇಕು ಬೇಗ. ಕಳ್ಸಿ ನೀವು ಕಳ್ಸಿ, ಹಾಕ್ತಿವಿ ನಾವು. ಯಾರ್ದು ಮನೆ ಇದು? ನಮ್ದೇ. ನಮ್ಮನೆ ಮುಂದೆ ನಾವು ರಂಗೋಲಿ ಬಿಡಿದ್ರೆ ಇನ್ಯಾರು? ಏನೇನ್ ಬೇರೆ ಅವ್ರು ಬಿಡಿಸ್ತಾ ಇರಂಗಿದಾರ? ಇಲ್ಲ, ಅವ್ರು ಹೆಲ್ಪ್ ಮಾಡ್ತಾ ಇದಾರೆ. ಫಿನಿಶಿಂಗ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಹೆಲ್ಪ್ ಮಾಡ್ತಾ ಇದ್ದಾರೆ. ಸುಮ್ನೆ ಏನೇನು ಆಗ್ಬಾರ್ದು, ಆಫೀಸಿಗೆ ಕಳ್ಸ್ಬೇಕು ಅದಕ್ಕೆ. ಇಲ್ಲ ಮಾಡಿ, ಪರವಾಗಿಲ್ಲ. ಹೆಲ್ಪ್ ಮಾಡ್ತಾ ಇರೋದು. ಯಾರು ನೀವ್ ಹೆಲ್ಪ್ ಮಾಡ್ತಾ ಇರೋದಾ? ಹೆಸರು ಹಾಕ್ಬಿಡ್ರಿ ಅಲ್ಲಿ. ನಾನು ಸ್ವಲ್ಪ ಕಾಣಿಸಲ್ಲ, ಅದಕ್ಕೆ ಹೆಲ್ಪ್ ಮಾಡಿ. ಹೆಸರು ಹಾಕ್ರಿ. ಅಲ್ಲ, ನಮಗೆ ಹೆಲ್ಪ್ ಮಾಡ್ತಾ ಇರೋದು. ಬಡ್ಕೊಂಬೇಡ್ರಿ, ಗೌರ್ಮೆಂಟ್ ಆಫೀಸರ್. ಹೆಸರಾಕಿ, ಹೆಸರಾಕಿ. ನಾನು ಆಫೀಸಲ್ಲಿ ನಾನು ತುಂಬಾ ಸ್ಟ್ರಿಕ್ಟ್. ನಾನು ಹೆಸರಾಕಿಬಿಡಿ. ಆಫೀಸ್ ಅಲ್ಲ ಇದು, ನಮ್ಮಡ್ಡ, ನಮ್ಮನೆ. ಬರ್ತೀರಾ? ಏನೇನೋ ಬೇಡ, ಹೆಸರು ಹಾಕಿದ್ರೆ ಓಕೆ. ನಾನು ಆಫೀಸಿಗೆ ಕಳ್ಸ್ಬೇಕು ಬೇಗ. ಸರಿ, ಹಾಕಮ್ಮ. ರಂಗೋಲಿ ಪುಡಿ ಕೊಡ. ರಂಗೋಲಿ ಹಾಕದ ಮೇಡಮ್? ಅಕ್ಕ, ಅವ್ರ ರಂಗೋಲಿ ಎಲ್ಲ ಐತಿ. ನನ್ಗೆ ಯಾಕೋ ಡೌಟ್ ಬರ್ತೈತೆ, ಇದನ್ನ ಬಿಡಿಸಿದ್ ಯಾರು? ನಾವೇನೆ. ಹೆಸರು ಬಿಡ್ಸಕ್ ಇಷ್ಟೊತ್ತು ತಗೋತಾ ಇದ್ದೀರಿ ಅಂದ್ರೆ ಡೌಟ್ ಬರ್ತೈತೆ ನನಗೆ. ಮೇಡಮ್, ಯಾರು ಬಿಡಿಸಿರೋದು? ಮೇಡಮ್, ಯಾರು ಬಿಡಿಸಿರೋದು? ಅವರು ಬಿಟ್ಟಿದ್ದಾರೆ. ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ವಿ, ಟೈಮ್ ಆಯ್ತಲ್ಲ ಅಂತ ಅಷ್ಟೇ. ಯಾರ್ದು ಮನೆ ಇದು? ಯಾವ್ದು ಇದು? ಈ ಮುಂದ ಅಲ್ಲೆಲ್ಲ ನಾಗರಬಾವಿಲಿ ಅಂತಂದ್ರೆ ನಿಮ್ ಮನೆನಾ? ಇಲ್ಲ, ಇದೇ ಮನೆ. ಸರಿ, ಹೆಸರು ಹಾಕ್ರಿ, ನಾನು ಫೋಟೋ ಹೊಟ್ಟು ಕಳಿಸ್ತೀನಿ. ಅಲ್ಲಿ ಹಾಕಮ್ಮ, ಅದೇನ್ ಹೆಸರು ಹೋಗ್ಲಿ. ಸಪೋರ್ಟ್ ಮಾಡ್ತೀನಿ. ನೀವು 1,000 ಫಸ್ಟ್ ಪ್ರೈಸ್ ಬಂದಿದ್ರೋಗ್ನು ನನಗೆ ಇದು ನಾನು ಇವಾಗ ಹಾಕ್ತೀನಿ. ಇಲ್ಲಿ ಪ್ರಿಯಾ, ಅಲ್ಲಿ ಭುವನ. ನೀವು ಬಿಡಿಸಿದ್ ತಾನೆ? ಹಾ. ನಿಮ್ಗೆ ಹೆಸರನ್ನು ಬರೆಯಕ್ ಬರ್ತಾ ಇಲ್ವಾ? ಅಲ್ಲ, ಅಕ್ಕ ಹೆಲ್ಪ್ ಮಾಡ್ತಿದ್ದಾರೆ ನಮ್ಗೆ. ಅಕ್ಕ ಹೆಲ್ಪ್ ಮಾಡ್ತಿದ್ದಾರೆ. ಏನ್ ನಿಂತ್ಕೊಂಡ್ ಮಾಡಿಸ್ತಾ ಇರೋದ ನೀವು? ಅಲ್ಲ, ಅವಾಗ್ಲಿಂದ ಬಿಡಿಸಿ ಕೈ ಸ್ವಲ್ಪ ಏನೋ ಒಂಥರ ಉಜ್ದಂಗ್ ಆಗ್ಬಿಟ್ಟಿದೆ. ಒಂಚೂರು ಏನು ಕಾಣಿಸ್ತಾ ಇಲ್ಲ, ಬಣ್ಣ ಗಿಣ್ಣ ಇಲ್ಲ ಆಗಿಲ್ವಾ ಸರ್? ಇಲ್ಲಿ ಕೈ ತೊಳ್ಕೊಂಡ್ ಬಂದಿರೋ ಡೆಟಾಲ್ ಇದೆಲ್ಲ ಹಾಕಿ, ಸೋಪ್ ಎಲ್ಲ ಹಾಕಿ. ಫೋನ್ ಅಂತ ಕೆಳಗಡೆ ಬರೀ, ಫುಲ್ ಕೆಳಗಡೆ. ಅಕ್ಕ, ಪಕ್ಕ ಇವ್ರೇನಾ ಆಚೆ ಬರ್ತಿರೋದು? ಇವ್ರೇನಾ? ಇವ್ರದೇನಾ ಮನೆ ಇದು? ಸಬಾಸ್. ಯಾವ ಮನೆಗೆ? ಈ ಮನೆಗೆ ಬಾಡಿಗೆಗಿದ್ದೀರಾ ನೀವು? ನೀವು ಬಿಡಿಸಿದಲ್ಲ ಇದು? ಸ್ವಲ್ಪ ಹಾಕಿದ್ದೀನಿ, ಅಂದ್ರೆ ಹೆಲ್ಪ್ ಮಾಡಿದೀರಾ ಅಷ್ಟೇ. ಬಿಡಿಸಿದ್ ಬೆಳಗ್ಗೆಯಿಂದ ಇವರು. ನಾನು ಹೇಳ್ತಾ ಇರೋದು, ಪಾಪ ನೀವು ಇವ್ರು ರೆಡಿ ಆಗ್ಬಿಟ್ಟು ಹೆಂಗ್ ಬಂದ್ರು? ಆಫೀಸಿಗೆ ಬರೋರು ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತ ಹೋದ್ರು. ಸ್ವಲ್ಪ ಬಿಡ್ತಾ ಇರೋ, ಬರ್ತೀನಿ ಅಂತ ಹೋದ್ರ? ಆಗ್ತಾ ಇರು, ಬಂದ್ಬಿಡ್ತೀನಿ ರೆಡಿ ಆಗಿ, ಟೈಮ್ ಆಯ್ತು.
ಸರಿ ಸರಿ ಎಲ್ಲ ಮಾಡ್ಕೊಟ್ಟು ಹೋಗಿದ್ವಿ ಸರ್, ಒಂಚೂರು ಪ್ಯಾಚ್ ಅಪ್ ವರ್ಕ್ ಮಾಡ್ತಾ ಇದ್ರು ಅಷ್ಟೇ ಅವರು. ಅಷ್ಟೇನಾ? ಅಷ್ಟೇ. ಸರಿ ಇವಾಗ ಕಳಿಸ್ಲಾ ಸಾಹೇಬ್ರಿಗೆ? ಕಳ್ಸಿ. ನೀವ್ ಬರೀ ಹೆಲ್ಪ್ ಮಾಡಿರೋದು. ಯಾರೋ ಹೇಳ್ತವ್ರೆ ಸರ್ ಬಂದು ಮತ್ತೆ. ಹಾ ಅವನೇನೆ ರಂಗೋಲೆ ಬಿಟ್ಟಿರೋರು ಅಲ್ಲಿ ಅವ್ರೆ. ರಂಗೋಲೆ ಬಿಟ್ಟಿರೋರು ಅಲ್ಲವ್ರೆ. ಇದು ಸಿರಿ ಕನ್ನಡ ಕ್ಯಾಮ್ರಾ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಹೌದಾ?